ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಆಗುತ್ತೆ. ಯಾವ ರೀತಿಯಾಗಿ ವ್ಯಂಜನಾಕ್ಷರಗಳು ಸ್ವರಗಳನ್ನು ತೆಗೆದುಕೊಂಡು ಕಾಗುಣಿತ ಆಗ್ತವೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಕ ಅ ಕ ಕಾಗುಣಿತ ಆಗುತ್ತೆ. ತಲೆಕಟ್ಟು ಕ ಅ ಕ ತಲೆಕಟ್ಟು ಕ. ಪದಗಳು ನೋಡಿ, ಕರ, ಖಗ, ಘನ, ಚಟ ತಲೆಕಟ್ಟು ಪದಗಳು, ಕ ಅಕ್ಷರ ಪದಗಳು. ಚಂದ, ತಡ, ರಥ, ಧನ. ನೋಡಿ, ಒಮ್ಮೆ ರಿವೈಸ್ ಮಾಡೋಣ. ಕ ಅ ಕ ತಲೆಕಟ್ಟು ಕ, ಕರ, ಖಗ, ಘನ, ಚಟ, ಛಂದ, ತಡ, ರಥ, ಧನ. ನೆಕ್ಸ್ಟ್ ನಾವು ಕ ವ್ಯಂಜನಾಕ್ಷರಕ್ಕೆ ಆ ಸ್ವರಾಕ್ಷರ ಸೇರಿದ್ರೆ ಕ ಇಲಿ ಕ. ನೋಡಿ, ಇದನ್ನ ಇಲಿ ಅಂತಾರೆ. ಕ ಇಲಿ ಕ. ನೆಕ್ಸ್ಟ್ ನೋಡೋಣ ಪದಗಳನ್ನು. ಕ ಇಲಿ ಕಾಲ, ಗ ನ ಗಾನ, ಜ ನ ಜಾಣ, ಕಾಗೆ ಕಾಗೆ, ತಾ ತ ತಾತ, ದಾರಿ ದಾರಿ. ಕ ಅ ಕ ಕ ಇಲಿ ಕ ಇಲಿ, ಕಾಲ, ಗಾನ, ಜಾಣ, ಕಾಗೆ, ತಾತ, ದಾರಿ. ನೋಡಿದ್ವಲ್ಲ, ಕಾಗೆ ಅ ಸ್ವರ ಸೇರಿ ಯಾವ ರೀತಿಯಾಗಿ ಕ ಇಲಿ ಕ ಪದಗಳು ಆಗುತ್ತೆ ಅಂತ. ನೆಕ್ಸ್ಟು ಕ ಇ ಕಿ, ಕ ಇ ಕಿ ಪದಗಳನ್ನು ನೋಡೋಣ. ಇದನ್ನು ಗುಡಿಸು ಅಂತಾರೆ. ಕ ಗುಡಿಸು ಕಿ. ಪದಗಳು ನೋಡೋಣವಾ. ಗಿಳಿ, ಇಲಿ, ಕಿವಿ, ನರಿ, ನರಿ, ಸರಿ ಸರಿ, ದಿನ, ಗಿರಿ, ಜಿ ನ ಗು ಜಿನಗು. ನೋಡಿ, ಕ ಇ ಕಿ ಗುಡಿಸು ಅಂತಾರೆ. ಕ ಗುಡಿಸಿ ಕಿ, ಕ ಗುಡಿಸಿ ಕಿ. ಗಿಳಿ, ಇಳಿ, ಕಿವಿ, ನರಿ, ಸರಿ, ದಿನ, ಗಿರಿ, ಜಿನಗು. ನೆಕ್ಸ್ಟ್ ನೋಡೋಣ. ಗ ಈ ಗ ಈ ಗಿ, ಗ ಗುಡಿಸಿ ಗಿ. ಇದನ್ನ ಗುಡಿಸಿನ ದೀರ್ಘ, ಗುಡಿಸಿನ ದೀರ್ಘ ಅಂತಾರೆ. ಗ ಈ ಗಿ ಆಗುತ್ತೆ. ಇದು ಗುಡಿಸಿನ ದೀರ್ಘ. ಪದಗಳು ನೋಡೋಣ. ಚ ಇ ಚೀಟಿ ಚೀಟಿ, ಕ ಇ ಕೀಟ ಕೀಟ, ಠ ಇ ಟಿ ವಿ ಟಿವಿ, ದ ಇ ದೀಪ ದೀಪ, ಪ ಇ ಪಿ ಪಿಪಿ, ವಿ ವ ಇ ವೀರ ವೀರ. ನೆಕ್ಸ್ಟು ಕ ಉ ಕು ಆಗುತ್ತೆ. ಕ ಉ ಕು. ಇದನ್ನ ಕೊಂಬು ಅಂತ ಹೇಳ್ತಾರೆ. ಕೊಂಬು. ಈಗ ಕ ಕೊಂಬು ಅಕ್ಷರ ಪದಗಳು ನೋಡೋಣ. ಗು ಗ ಉ ಗು ಗುರಿ, ಕ ಉ ಕು ಕುರಿ, ಮ ಉ ಮುರಿ, ರು ಜು ರುಜು, ಲುಂಗಿ ಲುಂಗಿ, ಯುವ ಯುವ, ತುರುಬು ತುರುಬು. ಉ ಮಾತ್ರ ಪದಗಳು. ಖುಷಿ ಖುಷಿ, ಬುಗುರಿ ಬುಗುರಿ. ನೋಡಿ, ಕ ಕೊಂಬು ಅಕ್ಷರ ಪದಗಳು ಇದು. ನೆಕ್ಸ್ಟ್ ನೋಡೋಣ. ಕ
ಕಾಗೆ ಊ ಸ್ವರ ಸೇರಿ ಕ ಊ ಕೂ ಆಗುತ್ತೆ. ಕೂಗೆ ಕೊಂಬಿನ ಇಲಿ, ಕೊಂಬಿನಿಲಿ ಅಂತಾರೆ, ಕೊಂಬಿನಿಲಿ. ಪದಗಳು ನೋಡೋಣ. ಕೂಸು ಕೂಸು, ಗೂಡು ಗೂಡು, ನೂರು ನೂರು, ರೂಪ ರೂಪ, ಪೂರಿ ಪೂರಿ, ಚೂರು ಚೂರು. ನೋಡಿ, ಕ ಉ ಕು ಗುಣಿತಾಕ್ಷರ, ಇದನ್ನು ಕೊಂಬಿನಿಲಿ ಅಂತಾರೆ. ಪದಗಳನ್ನು ಕೂಡ ನೋಡಿದ್ವಿ. ನೆಕ್ಸ್ಟು ಕ ರು ಕ್ರೂ ಗುಣಿತಾಕ್ಷರ ಆಗುತ್ತೆ. ಇದನ್ನು ಕ್ರೂ ಅಂತಾರೆ. ವಟ್ರಸುಳಿ ವಟ್ರಸುಳಿ ಅಂತಾರೆ ಇದನ್ನು. ಈಗ ವಟ್ರಸುಳಿ ಪದಗಳು ನೋಡೋಣ. ಕೃತಿ ಕೃತಿ, ಗೃಹ ಗೃಹ, ತೃಣ ತೃಣ, ಧೃತಿ ಧೃತಿ, ನೃಪ ನೃಪ, ಭೃಂಗ ಭೃಂಗ, ಶೃಂಗ ಶೃಂಗ, ಸೃಜನ ಸೃಜನ, ಹೃದಯ ಹೃದಯ, ಘೃತ ಘೃತ, ಮೃಡ ಮೃಡ, ಋಥ ಋಥ. ನೋಡಿದ್ವಲ್ಲ, ರು ಅಕ್ಷರ ಪದಗಳು ಗುಣಿತಾಕ್ಷರ ಯಾವ ರೀತಿಯಾಗಿ ಕಾಗೆ ರು ಸೇರಿ ಪದಗಳಾಗುತ್ತೆ ಅಂತ. ಈಗ ಕ ಎ ಕೆ, ಕಾಗೆ ಎ ಸ್ವರ ಸೇರಿ, ಇದನ್ನು ಏತ್ವ ಅಂತಾರೆ. ಏತ್ವ, ಕ ಏತ್ವ ಕೆ ಗುಣಿತಾಕ್ಷರ. ಪದಗಳು ಕೆರೆ ಕೆರೆ, ಗೆರೆ ಗೆರೆ, ಗೆಳೆಯ ಗೆಳೆಯ, ಚೆಲವು ಚೆಲವು, ಹೆಡೆ ಹೆಡೆ, ದೆಸೆ ದೆಸೆ, ತೆನೆ ತೆನೆ, ಬೆಲೆ ಬೆಳೆ, ಹವೆ ಹವೆ. ನೋಡಿ, ಕ ಎ ಕೆ ಏತ್ವ, ಕೆರೆ ಗೆರೆ ಗೆಳೆಯ, ಚೆಲುವು, ಹೆಡೆ, ದೆಸೆ, ತೆನೆ, ಬೆಲೆ, ಹವೆ. ನೆಕ್ಸ್ಟು ಕ ಎ ಕೆ, ಕ ಏತ್ವ ದೀರ್ಘ ಕೆ, ಇದನ್ನು ಏತ್ವ ಪ್ಲಸ್ ದೀರ್ಘ, ಏತ್ವ ಪ್ಲಸ್ ದೀರ್ಘ, ಕ ಏತ್ವ ಕೆ, ಕ ಏತ್ವ ದೀರ್ಘ ಕೆ. ಪದಗಳು ನೋಡೋಣ. ಗೇರು ಗೇರು, ಪೇಟೆ ಪೇಟೆ, ಮೇಕೆ ಮೇಕೆ, ತೇರು ತೇರು, ದೇವಿ ದೇವಿ, ನೇರಳೆ ನೇರಳೆ, ಟೇಪು ಟೇಪು, ಸೇರು ಸೇರು, ಉಘೆ ಉಘೆ, ಬೇಟೆ ಬೇಟೆ, ರೇಟು ರೇಟು, ಕೇರು ಕೇರು. ಕ ಎ ಕೆ, ಕ ಏತ್ವ ದೀರ್ಘ ಕೆ, ಗೇರು ಪೇಟೆ ಮೇಕೆ, ತೇರು ದೇವಿ, ನೇರಳೆ, ಟೇಪು, ಸೇರು, ಉಘೆ, ಬೇಟು, ಬೇಟೆ, ಲೇಟು. ನೆಕ್ಸ್ಟು ಕ ಐ ಕೈ, ಕ ಐ ಕೈ, ಐತ್ವ, ಇದನ್ನು ಐತ್ವ ಅಂತಾರೆ. ಕಾಗೆ ಐ ಸ್ವರ ಸೇರಿ ಕ ಐತ್ವ ಕೈ. ಕೈ ಗೈರು, ಚೈನು, ಜೈಲು, ಜಾಗೆ ಐ, ಟೈರು, ಡೈರಿ, ತೈಲ, ದೈವ,
ಎಲ್ಲದಕ್ಕೂ ಕೂಡ ಐ ಸ್ವರ ಚಿಹ್ನೆ ಸೇರಿದೆ. ಮೈ, ಪೈರು, ನೈದಿಲೆ. ನೆಕ್ಸ್ಟು ಐತ್ವ ಆಯಿತು. ಕ, ಓ, ಕೋ, ಕ ಗುಣಿತ ಕೋ. ಕಾಗೆ ಓ ಸ್ವರ ಸೇರಿ ಇದನ್ನು ಕೋ ಕಾಗುಣಿತ ಆಗುತ್ತೆ. ಇದನ್ನು ಓತ್ವ ಅಂತ ಹೇಳ್ತಾರೆ. ಕೋಟೆ, ಕೊಡೆ. ಗೋರವ, ಗೊರವ. ಜೊತೆ, ಜೊತೆ. ತೊರೆ, ತೊರೆ. ಮೊರೆ, ಮೊರೆ. ನೊರೆ, ನೊರೆ. ಪೊರೆ, ಪೊರೆ. ಬೊಂಬೆ, ಬೊಂಬೆ. ಹೊರೆ, ಹೊರೆ. ಕೊಂಬೆ, ಕೊಂಬೆ. ಗೊಂಬೆ, ಗೊಂಬೆ. ನೋಡಿದ್ವಲ್ಲ, ಕಾಗೆ ಓ ಸ್ವರ ಚಿಹ್ನೆ ಸೇರಿದ್ರೆ ಕಾಗುಣಿತ ಕೋ ಆಗುತ್ತೆ. ಪದಗಳನ್ನು ಕೂಡ ನೋಡಿದ್ವಿ. ನೆಕ್ಸ್ಟು ಕಾಗೆ ಓ ಸ್ವರ ಸೇರಿದ್ರೆ, ಕಾಗೆ ಓ ಸ್ವರಾಕ್ಷರ ಸೇರಿದ್ರೆ ಗುಣಿತಾಕ್ಷರ ಕೋ ಆಗುತ್ತೆ. ಈ ಸ್ವರ ಚಿಹ್ನೆನ ಓತ್ವ ಪ್ಲಸ್ ದೀರ್ಘ, ಓತ್ವ ಪ್ಲಸ್ ದೀರ್ಘ ಸೇರಿದ್ರೆ ಕ ಓತ್ವನ್ ದೀರ್ಘ ಕೋ ಆಗುತ್ತೆ. ಪದಗಳನ್ನು ನೋಡೋಣವಾ? ಗೋಡೆ, ಕೋತಿ. ತೋಟ, ತೋಟ. ಮೋಟು, ಮೋಟು. ಟೋಪಿ, ಟೋಪಿ. ನೋಟು, ನೋಟು. ಪೋರಿ, ಪೋರಿ. ಮೋಡ, ಮೋಡ. ರೋಟಿ, ರೋಟಿ. ನೋಡಿದ್ವಲ್ಲ, ಕ ಓ ಗುಣಿತಾಕ್ಷರ ಕೋ ಆಗುತ್ತೆ. ಇದನ್ನು ಓತ್ವಂದ್ ದೀರ್ಘ ಅಂತಾರೆ. ಯಾವ ರೀತಿಯಾಗಿ ಬೇರೆ ಬೇರೆ ವ್ಯಂಜನಾಕ್ಷರಗಳಿಗೆ ಓತ್ವಂದ್ ದೀರ್ಘ ಸೇರಿ ಪದಗಳು ಆಗುತ್ತೆ. ನೆಕ್ಸ್ಟು ಕ ಔ, ಕ ಔತ್ವ ಕೌ ಗುಣಿತಾಕ್ಷರ ಆಗುತ್ತೆ. ಇದನ್ನೇನಂತ ಕರಿತೀವಿ ಅಂದರೆ ಔತ್ವ, ಔತ್ವ. ಪದಗಳು ನೋಡೋಣ. ಔತ್ವ ಇಂದ ಕೌರವ, ಕೌರವ. ಗೌರವ, ಗೌರವ. ಮೌನ, ಮೌನ. ತೌರು, ತೌರು. ಮೌನ, ಮೌನ. ಸೌಟು, ಸೌಟು. ಡೌಲು, ಡೌಲು. ದೌಡು, ದೌಡು. ಜೌಗು, ಜೌಗು. ಪೌರ, ಪೌರ. ಸೌಟು, ಸೌಟು. ಬೌ, ಬೌ. ನೋಡಿ, ಕಾಗೆ ಔ ಸ್ವರ ಸೇರಿ ಕ ಔತ್ವ ಕೌ ಗುಣಿತಾಕ್ಷರ ಆಗುತ್ತೆ. ಔತ್ವ ಪದಗಳು ಇವಾಗಿವೆ.